ನರ್ಸೀಸು ಮತ್ತು ಸ್ಟಾಫ್ಸು ಮತ್ತು ಅಡ್ಮಿನ್ ಟೀಮು ಮತ್ತು ಸ್ಪೆಷಲಿ ಶ್ವೇತಾ ಮ್ಯಾಮು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಹಾಸ್ಪಿಟಲ್ ಚೂಸ್ ಮಾಡಿರೋದು. ಫಸ್ಟ್ ನಾನು ಬೇರೆ ಕಡೆ ತೋರಿಸ್ತಾ ಇದ್ದೆ, ಬೇಡ ಅಲ್ಲಿ ನೇಮ್ ತಗೊಳ್ಳಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಹಾಸ್ಪಿಟಲ್ ಚೇಂಜ್ ಮಾಡಿರೋದು. ನಾನು ರೇವತಿ ಮ್ಯಾಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲದನ್ನು. ಆಮೇಲೆ ನೋಡೋಣ ಅಂತ ಒಂದು ಸಲ ಬಂದೆ, ಕನ್ಸಲ್ಟೇಷನ್ ತೊಗೊಂಡೆ ಶ್ವೇತಾ ಮ್ಯಾಮ್ನ. ನನಗೆ ಫಸ್ಟ್ ಕನ್ಸಲ್ಟೇಷನಲ್ಲಿ ತುಂಬ ಇಂಪ್ರೆಸಿವ್ ಅನಿಸಿದ್ರು ಮ್ಯಾಮು. ತುಂಬ ಚೆನ್ನಾಗಿ ಎಲ್ಲದೂ ಡೌಟ್ಸ್ ಆಯಿತು, ಏನು ಕೇಳಿದ್ದು ತುಂಬ ಪೇಷನ್ಸ್ಲಿ, ತುಂಬ ಎಷ್ಟು ಸಲ ಕ್ವಶನ್ ಕೇಳಿದ್ದು, ಏನು ಕೇಳಿದ್ದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ಏನು ಕೇಳಿದ್ರು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಡೆಲಿವರಿ ಇಲ್ಲೇ ಮಾಡೋಣ ಅಂತ ಚೂಸ್ ಮಾಡಿರೋದು. ಎಲ್ಲ ನನಗೆ ಇಲ್ಲಿ ಸ್ಟಾಫ್ಸು ನರ್ಸು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ನಂದು ಸಿಸರಿನ್ ಆಗಿರೋದು ಆ್ಯಕ್ಚುಲಿ, ಬಟ್ ಸೆಕೆಂಡ್ ಡೇಗೆ ನಾನು ತುಂಬ ಚೆನ್ನಾಗಿ ರಿಕವರಿ ಆಗಿದ್ದೀನಿ. ಇವಾಗ 15 ಡೇಸ್ ಅಷ್ಟೇ ನಾನು ಡೆಲಿವರಿ ಆಗಿ, ಇವಾಗ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ. ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿರೋದು ಒಂಚೂರು ರಿಗ್ರೆಟ್ ಇಲ್ಲ ನನಗೆ, ತುಂಬ ಹ್ಯಾಪಿಯಾಗಿದ್ದೀನಿ. ಹಾಸ್ಪಿಟಲ್ ಬಗ್ಗೆ ಒಂದು ಮಾತಿಲ್ಲ ಮಾತ್ರ, ತುಂಬ ಖುಷಿಯಾಗಿದೆ. ಯಾರು ಬೇಕಾದರೂ ಬರ್ಬೋದು, ಚೆನ್ನಾಗಿದೆ ಸರ್ವಿಸ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಪಾರಿಜಾತ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಫಾರ್ ಕೇರಿಂಗ್ ಎಲ್ಲ ಸ್ಟಾಫ್ಸಿಗೂ ತುಂಬ ಥ್ಯಾಂಕ್ ಯು. ಈ ಹಾಸ್ಪಿಟಲ್ಗೆ ಬಂದು ತುಂಬ ಖುಷಿ ಆಯ್ತು ನನ್ನ ಮಗಳಿಗೆ ಕರ್ಕೊಂಡು ಬಂದು. ಯಾಕಂತ ಹೇಳಿದ್ರೆ ಅವ್ರು ತುಂಬ ಸಿಸರಿನ್ ಡೆಲಿವರಿ ಅಂದರೆ ತುಂಬ ಭಯ ಪಡೋಳು ಅವಳು. ನನಗೆ ಬೇರೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇರುವಾಗ ಅವಳು ರಿಯಾಕ್ಟ್ ನೋಡಿದ್ರೆ ನಂಗೆ ಭಯ ಆಗ್ತಿತ್ತು, ಇವಳು ಹೇಗಪ್ಪ ಡೆಲಿವರಿ ಮಾಡಿತ್ತು ತರೋದು ಇವಳನ್ನ ಹೊರಗಡೆ ಅಂದರೆ ನಂಗೆ ತುಂಬ ಭಯ. ಅದಕ್ಕೋಸ್ಕರ ಮತ್ತು ಇಲ್ಲಿ ಬಂದ ಮೇಲೆ ನಂಗೆ ಇವ್ರನ್ನೆಲ್ಲ ನೋಡಿದ ಮೇಲೆ ಎಲ್ಲಕ್ಕಿಂತ ಮೇಡಮು ಅವನ್ನೆಲ್ಲ ಇಲ್ಲೆಲ್ಲರೂ ಸಹಪಾಠಿಗಳೆಲ್ಲರೂ ಅಷ್ಟೇ ಮಗುವನ್ನು ಮಗು ಥರ ಮಾಡಿ ಬಾಣಂತಿಯನ್ನು ನೋಡಿದ್ದಾರೆ. ಅದರಲ್ಲೇ ನಂಗೆ ಖುಷಿ ಕೊಟ್ಟಿದೆ ನನಗೆ ಮತ್ತೆ ಎಲ್ಲಿ ಹೋಗೋಗ್ಲೂ ಆಪ್ರೇಷನ್ ಅಂತೇಳಿ ಹೇಳಿದ್ರೆ ಭಯ ಇರ್ತಿತ್ತು. ಇಲ್ಲಿ ಓಟಿ ಕರ್ಕೊಂಡು ಹೋಗುವಾಗ ನನ್ನ ಮಗಳನ್ನ ಮುಖ ನೋಡಿ ಭಯ ಆಗಲಿಲ್ಲ, ಅವಳು ಧೈರ್ಯದಲ್ಲಿ ಇದ್ದಾಳೆ ಅಂತ ಹೇಳಿ ಖುಷಿ ಆಯಿತು. ಅದು ಅಷ್ಟಾಗಲಿ ಕಾರಣ ಅಂತ ಹೇಳಿದ್ರೆ ಇಲ್ಲಿ ನರ್ಸ್ ಆಗಲಿ ಅಥವಾ ಒಂದು ಡಾಕ್ಟರ್ಸ್ ಆಗಲಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ನೋಡಿ ಅಷ್ಟು ಒಳ್ಳೆ ರೀತಿ ನೋಡೋದಕ್ಕೋಸ್ಕರ ಧೈರ್ಯ ಬಂದಿತ್ತು ನಮಗೆ. ನನಗೂ ತುಂಬ ಧೈರ್ಯ ಬಂದಿತ್ತು. ಇಲ್ಲಿ ತುಂಬ ಹೆದರಿಕೆ ಇತ್ತು ನನಗೆ ಅವಳು ಸಿಸರಿನ್ ಅಂತ ಹೇಳಿದ್ರೆ. ಇಲ್ಲಿ ಇವ್ರದ್ದು ಅಂದರೆ ಒಂದು ಸ್ವಲ್ಪ ನಾರ್ಮಲಿ ಯಾರಾದರೂ ಭಯ ಪಟ್ಟಿದ್ರು ಅವ್ರಿಗೆ ಧೈರ್ಯ ತನ್ನಗೆ ಬರುತ್ತೆ ಇಲ್ಲಿ ಬಂದರೆ. ಅಂದರೆ ಬಸ್ರಿ ಆದವರಿಗೆ ಯಾರಿಗಾದರೂ ತನ್ನಗೆ ಧೈರ್ಯ ಬಂದುಬಿಡುತ್ತೆ. ನಮಗೂ ಹಾಗೆ ಆಗಿದೆ. ಅದಕ್ಕೆ ನಾನು ಹೇಳೋದು ಒಳ್ಳೆಯದೇ, ಇಲ್ಲೇ ಬಂದರೆ ಭಾರಿ. ನಮ್ಮ ಮೇಡಮ್ ಒಂದು ಅಕ್ಕ ತಂಗಿಯ ಥರ ಮಕ್ಕಳನ್ನ ಬಸ್ರಿಯವ್ರನ್ನ ನೋಡ್ಕೊಳ್ತಾರೆ ಅನ್ನೋ ಧೈರ್ಯ ನನಗೆ ಬಂದಿದೆ. ನನ್ನ ತಾಯಿಯಾಗಿ ನನಗೊಂದು ಅನುಭವ ಬಂದಿದೆ. ನನಗೆ ಭಾರಿ ಖುಷಿ. ನಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಒಂಥರ ದೇವಸ್ಥಾನಕ್ಕೆ ಬಂದು ಫೀಲ್ ಅಂತಲೇ ಹೇಳ್ಬೋದು. ಬೇಕಾದ್ರೆ ಅದಕ್ಕಿಂತ ಹೆಚ್ಚಂತ ಹೇಳೋಂಗಿಲ್ಲ. ಮೇಡಮ್ ಮಟ್ಟಿಗೆ ಮಾತೇನೇ ಇಲ್ಲ. ನಾವು ಕೆಲವರು ಡಾಕ್ಟರ್ಸ್ ಎಲ್ಲ ಅಂದರೆ ಒಂದು ಮಾತಾಡಬೇಕಿದ್ರೆ ನಮಗೆ ಭಯ ಇರುತ್ತೆ. ಅವ್ರು ಏನು ಹೇಳ್ತಿಲ್ಲ, ನಾವು ಕೇಳೋ ಮೊದಲೇ ಅವ್ರು ಚೆನ್ನಾಗಿ ಎಲ್ಲ ಹೇಳಿ ನಮಗೆ ಸರಿಯಾಗಿ ಹೇಳ್ಕೊಡ್ತಾರೆ. ಅದನ್ನು ಭಾರಿ ಖುಷಿ. ಹಲೋ, ನನ್ನ ಹೆಸರು ಪ್ರಕಾಶ್ ಆ್ಯಂಡ್ ನನ್ನ ವೈಫ್ ಶಂಕರಮ್ಮ. ವಿ ಕಾಲ್ ಹರ್ ಆಸ್ ಶಶಿಕಲಾ ಅಟ್ ಹೋಮ್. ಸೊ ನಮಗೆ ಈ ಸಂದರ್ಭದಲ್ಲಿ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ರೀಸೆಂಟಾಗಿ ಹಾಸ್ಪಿಟಲಲ್ಲಿ ಗಂಡು ಮಗು ಒಂದು ಬ್ಲೆಸ್ಸಿಂಗ್ ಆಗಿದೆ. ಸೊ ತುಂಬ ದಿನದಿಂದನೂ ನಾವು ಈ ಮಗುಗೋಸ್ಕರ ಅಥವಾ ಒಂದು ಫ್ಯಾಮಿಲಿ ಸಕ್ಸೆಷನ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ಆಫ್ಟರ್ ಲಾಂಗ್ ಟೈಮ್ ವಿ ಗಾಟ್ ಗುಡ್ ಕನ್ಸೀವಿಂಗ್ ಆಫ್ ಮೈ ವೈಫ್. ಆ್ಯಂಡ್ ಆಲ್ಸೋ ನಾವು ಈ ಏರಿಯಾಗೆ ರೀಸೆಂಟಾಗಿ ಲೈಕ್ 1 year ಬಿಫೋರ್ ಶಿಫ್ಟ್ ಆಗಿದ್ವಿ. ಸೊ ಇಲ್ಲಿ ನಿಯರೆಸ್ಟ್ ನಮಗೆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿ ಒಂದು ಇನಾಗ್ರೇಷನ್ ಆಗಿದ್ದು ನೋಡಿ ತುಂಬ ಖುಷಿ ಆಯಿತು. ಸೊ ಮೇ ಬಿ ನಮಗೆ ದಿಸ್ ಈಸ್ ರೈಟ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ಒನ್ಸ್ ವಿ ವರ್ ಕನ್ಫರ್ಮ್ ಟು ಲೈಕ್ ಡೆಲಿವರಿ ಡೇಟ್ಸ್ ಅದೆಲ್ಲ ನಮಗೆ ಗೊತ್ತಾಗಿದ್ದ ಮೇಲೆ IVF ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತಾ ಇದ್ವಿ. ಸೊ ಅದಾದಮೇಲೆ ಕನ್ಫರ್ಮೇಷನ್ ಎಲ್ಲ ಆದಮೇಲೆ ನಾವು ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ವಿ ಹೆಲ್ತ್ ಚೆಕಪ್ಗೋಸ್ಕರ. ಸೊ ಫಸ್ಟ್ಲಿ ಶ್ವೇತಾ ಮೇಡಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ತುಂಬ ಧೈರ್ಯ ಕೊಟ್ಟರು, ತುಂಬಾ ಅಡ್ವೈಸ್ ಮಾಡಿ. ಸೊ ಅವರ ಭರವಸೆ ಜೊತೆಗೆ ನಾವು ಈ ಹಾಸ್ಪಿಟಲ್ನ ಚೂಸ್ ಮಾಡಿಕೊಂಡು ಇಲ್ಲೇ ಡೆಲಿವರಿಗೆ